ನಿಮ್ ಮೊಮ್ಮಕ್ಕಳು ನಮ್ ಚಿಕ್ಕಪ್ಪ ಚಿಕ್ಕಮ್ಮನ ಹೆಸರಿಗೆ ಈ ಆಸ್ತಿನೆಲ್ಲ ಯಾವತ್ತೋ ಬರ್ದ್ ಕೊಟ್ಟಿದ್ದಾರೆ. ಚಿಕ್ಕಮ್ಮ, ಹೋಗಿ ಆ ಪೇಪರ್ಸ್ನ ತಗೊಂಡ್ ಬಾ. ಅಂದ್ರೆ ದೊಡ್ಡಪ್ಪ, ಅದು ನೀವವತ್ತು ಹಾಸ್ಪಿಟ್ಲಲ್ಲಿ ಇರ್ಬೇಕಾದ್ರೆ ನಿಮ್ಮನ್ನ ನಾವು ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು ಚಿಕ್ಕಮ್ಮ. ಬನ್ನಿ ಹೋಗೋಣ. ನಿಮ್ಗೊಂದು ಅವಕಾಶ ಕೊಡ್ತೀನಿ. ಏನ್ ಚಿಕ್ಕಮ್ಮ? ನಿಮ್ಮಿಬ್ರ ಹೆಸರಲ್ಲಿರೋ ಆಸ್ತಿನ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ನಮ್ಮ ಹೆಸರಿಗೆ ಆಸ್ತಿ ಬರದ್ಮೇಲೆನೆ ನಮ್ಮ ಕಾಲು ನಿಮ್ಮನೆ ಒಳಗಡೆ ಇಡೋದು. ದೊಡ್ಡಪ್ಪಂಗಿಂತ ದೊಡ್ಡ ಆಸ್ತಿ ನಮ್ಗೆ ಯಾವುದೂ ಇಲ್ಲ. ಆಸ್ತಿ ಕೇಳಿದ್ಯಾ ಶಿವರಾಜು? ನನ್ನ ಕ್ಷಮಿಸಿ ಅಣ್ಣ. ಆ ಕ್ಷಣಕ್ಕೆ ಆವೇಶದಲ್ಲಿ ಸೀನು ನನ್ನ ಮೇಲೆ ಕೈ ಮಾಡ್ದ ಅನ್ನೋ ಕೋಪದಲ್ಲಿ ಮನೆ ಬಿಟ್ಟು ಹೊರಟೋದೆ. ಆಗ ನನ್ನ ತಲೆಯಲ್ಲಿ ಏನು ಓಡ್ತಿತ್ತು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಆಗ ಇವರಿಬ್ರು ಒತ್ತಾಯದಿಂದಾನೆ ಆಸ್ತಿನ ಕೇಳ್ಬೇಕಾಗ್ ಬಂತು. ನೀನ್ ಕೇಳಿದ್ರೆ ನನ್ನ ಪ್ರಾಣನೇ ಕೊಟ್ಬಿಡ್ತಿದ್ದೆ ಕಣೋ. ಆಸ್ತಿಗೋಸ್ಕರ ಈ ಅಣ್ಣನ ಹೃದಯ ಕೊಡ್ದ್ಯಾ? ಜನರ ಹೃದಯದಲ್ಲಿ ದೇವರಾಗಿ ರಾಮ ಇರ್ಬೋದೇ ಹೊರತು ರಾಮನ ಹೃದಯದಲ್ಲಿ ಯಾವಾಗ್ಲೂ ಲಕ್ಷ್ಮಣನೇ ಇರ್ತಾನೆ. ಹಾಗಿರುವಾಗ ನೀನ್ ನನ್ನ ಹೃದಯಕ್ಕೆ ಗಾಯ ಮಾಡ್ತೀಯ ಅಂತ ನಾನು ಊಹೆ ಕೂಡ ಮಾಡಿರ್ಲಿಲ್ಲ ಕಣೋ.